ಸುರಾಪ್ನ ಆಚರಿಗೆ ಬಂತಿರೋದು 11 ಗಂಟೆ ಆಯಿತು, ನಿದ್ದೆ ಬರ್ತಾ ಉಂಟು. ಬೆಳಿಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಸಂಡೇ, ಹಾಗೆ ನನಗೆ ಇವತ್ತು ಚಹಾ ಮಾಡಲಿಕ್ಕೆ ಪ್ಯಾಕೆಟ್ ಹಾಲು. ನಾನು ಯಾವಾಗಲೂ ಅಕ್ಕನ ಮನೆಯಿಂದ ತರೋದಲ್ವ ಹಾಲು, ಇದರಲ್ಲಿ ತರೋದು 1/2 ಲೀಟ್ರ್ ಹಾಲು. ನಿನ್ನೆ ಕೃಷಿ 1/2 ಲೀಟ್ರ್ ಮನೆ ಇಲ್ಲಿಯವರೆಗೆ ಬಂದಿದೆ ಹಾಲು. ಮನೆ ಒಳಗಡೆ ಬರುವಾಗ ಹಾಲಿಲ್ಲ, ಅಲ್ಲಿಂದವೇ ಚೆಲ್ಲಿ ಹಾಕಿದ್ದಾಳೆ ಅವಳು. ಅವಳ ಕೈಯಿಂದ ಬಿದ್ದೋದಂತೆ. ಇದು ಹೀಗೆ ಫುಲ್ ಇದು ಸ್ವಲ್ಪ ಉಳಿದಿದೆ. ಒಂದು ಈ ಗ್ಲಾಸಲ್ಲಿ ನೋಡಿ, 1 ಗ್ಲಾಸ್ ಉಳಿದಿದೆ, ಬಾಕಿ ಎಲ್ಲ ಚೆಲ್ಲಿ ಹೋಗಿದೆ. ಹಾಗೆ ಮತ್ತೆ ನಾನು ಪ್ಯಾಕೆಟ್ ಹಾಲು ತರಿಸಿದ್ದೀನಿ. ಸೌಂಡ್ ಎಲ್ಲ ಹೋಗಿದೆ. ಮೊನ್ನೆಯ ಕೋಲ್ಡ್ ಆದ ನಂತರ ಹುಷಾರೇ ಇಲ್ಲ ನನಗೆ. ಮೊನ್ನೆ ಮೊಸರು ಕುಡಿಕೆಗೆ ಹೋದ ನಂತರ ಕೋಲ್ಡ್ ಆಗಿ ಅದರ ನಂತರ ಹುಷಾರೇ ಇಲ್ಲ ಸರಿಯಾಗಿ ನನಗೆ. ಕಫ, ತಲೆನೋವು. ಎಡಾಯ್ ಬಿಡು ಚಾರ್ಲಿ, ಚಾರ್ಲಿ ಜೋರು ಜೋರು ಕೂಗ್ತಾ ಇದ್ದಾರೆ ಅದು ಬಿಡ್ಲಿಕ್ಕೋಸ್ಕರ. ಬಿಡು ಡ್ಯಾನ್ಸ್ ನೀನ ಬಿಟ್ರಾಗ ಓ ಮಾರ ಯಾರ ನಾನು ನೋಡಿ ಹಿಟ್ಟೆಷ್ಟು ಉಬ್ಬಿ ಬಂದಿದೆ ಅಂತ. ನಾನು ಮೆಂತ್ಯ ದೋಸೆಗೆ ಗ್ರೈಂಡ್ ಮಾಡಿದ್ದೆ. ಸ್ವಲ್ಪ ನಾನು ಈಸ್ಟ್ ಹಾಕಿದ್ದೇನೆ, ಹಾಗೆ ಇಷ್ಟು ಉಬ್ಬಿದೆ ಇದು. ಮೆಂತ್ಯ ದೋಸೆಗೆ ಇದು ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಅನ್ನ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಬೆಳ್ತಿಗೆ ಅಕ್ಕಿಗೆ ಮೆಂತ್ಯ ಉದ್ದಿನ ಬೇಳೆ ಹಾಕಿ ನೆನೆಸಿಟ್ಟದು. ಅದರ ನಂತರ ಗ್ರೈಂಡ್ ಮಾಡುವಾಗ ಅನ್ನ ಹಾಕಿ ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡುವಾಗ ಸ್ವಲ್ಪ ಈಸ್ಟ್ ಇತ್ತು ನನ್ನ ಹತ್ರ, ಹಾಗೆ ಹಾಕಿದ್ದೇನೆ. ಅದು ನೋಡಿ ಇಷ್ಟು ಉಬ್ಬಿದೆ. ಇವಾಗ ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಉಬ್ಬಿದ್ರೆ ಮಾತ್ರ ದೋಸೆ ತುಂಬ ಸಾಫ್ಟಾಗಿ ಬರ್ತದೆ. ಉಪ್ಪು ಹಾಕಲಿಲ್ಲ, ಉಪ್ಪು ಇವಾಗ ಹಾಕ್ತೇನೆ. ಕೆಲವರು ಹೇಳ್ತಾರೆ ಉಪ್ಪು ಹಾಕಿದರೆ, ಲೈಟ್ ಉಪ್ಪು ಹಾಕಿಟ್ರೆ ಹಿಟ್ಟು ತುಂಬ ಹುಳಿ ಆಗ್ತದೆ ಅಂತ. ತುಂಬ ಹುಳಿ ಆದರೆ ಇಲ್ಲಿ ಯಾರಿಗೆ ಕೂಡ ಆಗೋದಿಲ್ಲ. ಅದಕ್ಕೆ ನಾನು ಬೆಳಿಗ್ಗಿನ ಹೊತ್ತಲ್ಲಿ ಹಾಕೋದು. ಹಿಟ್ಟು ಉಬ್ಬಿ ನೋಡಿ ನನಗೆ ಇಡ್ಲಿ ಮಾಡುವ ಅಂತ ಆಯಿತು. ಸಮಿತಿಗೆ ಇಡ್ಲಿ ಅಂತ ಹೇಳಿದರೆ ತುಂಬ ಇಷ್ಟ. ಇದು ಇಡ್ಲಿಗೆ ಮಾಡಿದ ಹಿಟ್ಟಲ್ಲ, ನಾನು ಇದಕ್ಕೆ ಮೆಂತೆ, ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿನ ಹಾಕಲಿಲ್ಲ. ಇಡ್ಲಿ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕಬೇಕಲ್ವ, ನಾನು ಉದ್ದಿನ ಬೇಳೆ ಸ್ವಲ್ಪ ಹಾಕಿದ್ದು, ಮತ್ತು ಅನ್ನ ಎಲ್ಲ ಹಾಕಿದ್ದೇನೆ. ಹಾಗಾಗಿ ಒಳ್ಳೇದಾಗ್ಬೋದು. ಯಾಕೆ ಅಂತ ಹೇಳಿದರೆ ಹಿಟ್ಟು ಸಾಫ್ಟ್ ಆಗಿರುವ ಕಾರಣ ಒಳ್ಳೇದಾಗ್ಬೋದು. ನಾನು ಗ್ಲಾಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡಿ, ಈ ಥರ ಗ್ಲಾಸ್. ಇದೆಲ್ಲ ನನಗೆ ಟೀ ಪೌಡ್ರಲ್ಲಿ ಸಿಕ್ಕಿದ ಗ್ಲಾಸ್. ನಾವಿಲ್ಲಿಗೆ KTT ತರೋದು. ಆಗ ಅದರಲ್ಲಿ ಈ ಥರ ಗ್ಲಾಸ್ ಸಿಗ್ತದೆ. ಒಮ್ಮೊಮ್ಮೆ ಸಿಗ್ತದೆ, ಒಮ್ಮೊಮ್ಮೆ ಸಿಗೋದಿಲ್ಲ. ಹಾಗೆ ಒಂದು 5-6 ಗ್ಲಾಸ್ ಈ ಥರದ್ದು ಉಂಟು. ಮತ್ತು ಈ ಥರದ ಗ್ಲಾಸ್ ಕೂಡ ಉಂಟು. ನನಗೆ ಈ ಥರದ ಗ್ಲಾಸಲ್ಲಿ ಇಡ್ಲಿ ತುಂಬ ಇಷ್ಟ. ನನಗೆ ಚಿಕ್ಕ ಚಿಕ್ಕ ಇಡ್ಲಿ ಆಗ್ತದಲ್ವ. ನನ್ನ ಇಡ್ಲಿ ಕುಕ್ಕರ್ ಸ್ವಲ್ಪ ಹಾಳಾಗಿದೆ, ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಉಬ್ಬಿ ಬಂದರೆ ಒಳ್ಳೇದಾಗ್ತದೆ, ಇಲ್ಲದಿದ್ದರೆ ಒಳ್ಳೇದಾಗಲಿಕ್ಕಿಲ್ಲ. ಉಬ್ಬಿ ಬಂದರೆ ಸಾಫ್ಟ್ ಆಗಿರ್ತದೆ ಅಲ್ವಾ, ಅದಷ್ಟು ಹಾಕಿದರೆ ಸಾಕಾಗ್ತದೆ. ಇಲ್ಲದಿದ್ದರೆ ಮೇಲೆ ಬರ್ತದೆ ಅದು. ಇವತ್ತು ಹಿಟ್ಟು ಉಬ್ಬಿರೋ ಕಾರಣ ನಾನು ಇದರಲ್ಲಿ ಇಡ್ಲಿ ಮಾಡುವ ಅಂತ ಅಂದ್ಕೊಂಡದ್ದು. ಇಡ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬೆಂದಾಗ ಗೊತ್ತಾಗ್ಬೋದು ಹೇಗೆ ಆಗಿದೆ ಅಂತ. ನಾನೊಮ್ಮೆ ಮಾಡಿದ್ದೇನೆ ಈ ಥರ. ನನ್ನ ಬೆಳಗಿನ ಟೀ ಕುಡಿಯುವ. ನನಗಿಲ್ವಾ ಪ್ಯಾಕೆಟ್ ಹಾಲಿನ ಟೀ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ದನದ ಹಾಲಿನ ಟೀ, ಅದು ಕೂಡ ದನದ ಹಾಲು, ಆದರೂ ಕೂಡ ವ್ಯತ್ಯಾಸ ಇರ್ತದೆ, ಏನಂತ ಗೊತ್ತಿಲ್ಲ ನನಗೆ. ನಾನು ಅಕ್ಕನ ಮನೆಯಿಂದ ತಂದ ಟೀಗೆ ಮತ್ತು ಪ್ಯಾಕೆಟ್ನಲ್ಲಿ ಮಾಡಿದ ಟೀಗೂ ತುಂಬ ವ್ಯತ್ಯಾಸ ಉಂಟು. ಇಡ್ಲಿ ತುಂಬ ಸಾಫ್ಟ್ ಆಗಿದೆ. ಕಲರ್ ಮಾತ್ರ ನಿಮಗೆ ಪ್ಯೂರ್ ವೈಟ್ ಇರಲಿಕ್ಕಿಲ್ಲ, ಮೆಂತ್ಯ ಹಾಕಿದ ಕಾರಣ. ಮತ್ತು ಅನ್ನ ಕೂಡ ಹಾಕಿದ್ದೆ. ನಾನು ಯಾವ ಅನ್ನ ಹಾಕಿದ್ದೇನೆ ಅಂತ ಹೇಳಿದರೆ, ನಾವು ಕಜೇರಿ ಅಂತ ಹೇಳುವ ಅನ್ನವನ್ನು ಊಟ ಮಾಡೋದು. ಹಾಗಾಗಿ ಅದು ಕೆಂಪು ಕಲರ್, ಹಾಗಾಗಿ ಅದರ ಕಲರ್ ಪ್ಯೂರ್ ವೈಟ್ ಇರೋದಿಲ್ಲ ಅದು ಹಾಕಿದರೆ. ಮಾತ್ರ ಸಾಫ್ಟ್ ಆಗಿದೆ. ನಾನು ಈಸ್ಟ್ ಯಾವುದು ಗೊತ್ತುಂಟು, ಡ್ರೈ ಈಸ್ಟ್ ಸ್ವಲ್ಪ ಹಾಕಿದ್ದು, ತುಂಬ ಏನು ಹಾಕಲಿಲ್ಲ, ಒಂದು ಸ್ವಲ್ಪ ಹಾಕಿ ನೋಡಿ. ಸಾಫ್ಟ್ ಅಂತ ಹೇಳಿದರೆ ಸ್ಪಾಂಜಿಯಾಗಿ ಆಗಿದೆ.
ನಾವೊಂದು ನಾಟಕಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಮೂಡುಬಿದ್ರೆಯಲ್ಲಿ ಕಾಪಿ ಕಾಡ್ನವರ ನಾಟಕ ಉಂಟು, ಹಾಗೆ ಹೋಗಿ ಬರುವ ಅಂತ. ಇವತ್ತು ಸಂಡೇ ಅಲ್ವಾ, ಹಾಗೆ ಎಷ್ಟು ಮನೆಯಲ್ಲೇ ಕೂತ್ಕೊಳ್ಳೋದು, ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ ಅಲ್ಲ ಸಮಿತೆ? ಗಂಟೆ ಆಜಿ ಕಾರಿಂಡಿ ಹಾಂ ಆಜಿ ಕಾರಿಂಡಿ ಆಜರೆ ಕಥಾ ನಾನು ರೆಡಿ ಆದ ನಂತರ ಇವಾಗ ತಿಂಡಿ ಉಂಟಾ ಅಂತ. ತಿಂಡಿ ಎಂತ ಇಲ್ಲ ಇತ್ತೆ ಕೂಡ ಪೂರ ದೆಕ್ಕದಿದ್ನಿ ವಡ ಉಂಟು ಪೂರ ದೆಕ್ಕದೀನಿ ನಂಗೆ ವಾಸನೆ ಆಗ್ತದೆ. ಬ್ರೆಡ್ ಆಮ್ಲೆಟ್ ಮಾಡಬೇಕು. ನೀರು ಬಂದು ಕಲಪು ನಮಗೆ ವಾಸನೆ ಆಗ್ತದೆ. ಚೂರು ಮಂಜ ದೊಡ್ಡದೆ ನಿಕ್ಕ ಬುಕ್ಕ ಆಯ್ತು ಕೂಡ ಆಯ್ನ ಬೋಡು ಆಯ್ತು. ಇದು ತಿಂದ ಬ್ರೆಡ್ ಕಡೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿರ್ತೇನೆ. ಈಗ ಪುನಃ ಒಂದು ಕೆಲಸ ಆಯಿತು. ಮುಖ ಮಾಡ್ತದ ಖುಷಿ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು. ಮುಳ್ದಿದೆ ಸುರಾಪ್ನೆ ಆಚಾರಕ್ಕೆ ಬಂತಿರೋದು. ಓಕೆ ಓಕೆ ಓಕೆ. चलो शम्मा ये होई बात नहीं नाटक देगा वो नाटक आप ही करना किन्नर गायन निर्देशन डॉक्टर देवदास अपिकार. ನಾಟಕ ಮುಗ್ದಿದೆ. ಕನ್ನಡ ಭವನ ಹಾಲಲ್ಲಿ ನಾಟಕ ಇದ್ದದ್ದು. ನಾಟಕ ಅಂತೂ ಸೂಪರ್ ಆಗಿತ್ತು. ಹಾಗೆ ಜನರು ತುಂಬ ಜನರಿದ್ದು, ಹಾಲು ಫುಲ್ ಜನವೇಯ. ಅಷ್ಟು ಸೂಪರ್ ಕೂಡ ಇತ್ತು ನಾಟಕ. ಹಾಗೆ ನಾವು ಫುಡ್ ಏನಾದರೂ ಹೊರಗಡೆಯಿಂದ ತಿಂದು ಹೋಗುವ ಅಂತ ಹೋಟೆಲಿಗೆ ಬಂದಿದ್ದೇವೆ.
हातू गरडा ಒಚ್ಚಿ ಸ್ವೀಟ್ ಬಿಡ ಕತ್ತಲೆ ಮೊಚ್ಚಿ ಕಕ್ಕೆರ ನಾವು ಹೊರಟದೀನಿ ಊಟ ಎಲ್ಲ ಆಯ್ತು ಊಟ ಆಯ್ತು ಆ ನಾಟಕ ಆಯ್ತು ಗಂಟೆ 11 ಅಂಡ 3 ನಿಮಿಷ ಹೆಚ್ಚುಂಡು ಇನ್ನು ಗಂಟೆ ಸರಿ ಉಂಡ 11 ಗಂಟೆ ಆಯ್ತು ನಿದ್ದೆ ಬರ್ತಾ ಉಂಟು 11 ಹಾಂ ಎಲ್ಲ ಪೋಯವೆ ಎಲ್ಲ ಸಮಾಧಾನ ಪೋಯ್ 11:20 ಹಾಗೆ ನಾವು ಊಟ ಮಾಡಿ ರಿಟರ್ನ್ ಹೋಗ್ತಾ ಇದ್ದೇವೆ. ಹಾಗೆ ರೋಡ್ ಸೈಡಲ್ಲಿ ತುಂಬ ಜನರು ಮಲಗಿದ್ರು. ಹಾಗೆ ಯಜಮಾನರು ಅದನ್ನು ಹೇಳ್ತಾ ಇದ್ರು ನನ್ನ ಹತ್ರ, ನೋಡು ಮನೆ ಮಠ ಇಲ್ಲದೆ ಎಷ್ಟು ಜನರು ನೋಡಿ ಬೀದಿಯಲ್ಲಿ ಮಲಗುತ್ತಾರೆ ಅಂತ. ನಮಗೆ ಎಲ್ಲ ಇದ್ದು ಕೂಡ ನಮಗೆ ಅದು ಇಲ್ಲ ಇದು ಇಲ್ಲ ಅಂತ ಮನಸ್ಸಲ್ಲಿ ಕೊರತೆ ಅಲ್ವಾ. ಅವರನ್ನೆಲ್ಲ ನೋಡಿ ನಾವು ಕಲಿಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ನಾನು ತೋರಿಸ್ತೇನೆ, ನನಗೆ ತೋರಿಸಲಿಕ್ಕೆ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ. ರೋಡಲ್ಲಿ ಬಲೂನ್ ಮಾರುವವರು ನೋಡಿ, ಬಲೂನ್ ಮಾಡ್ತಾರೆ ದೂರ ದೂರ ಹೋಗಿ ನೋಡಿ. ಅವರು ರೋಡಲ್ಲಿ ಫುಲ್ ಮಲಗಿದ್ದಾರೆ, ಮಕ್ಕಳು ಕೂಡ ಇದ್ದಾರೆ. ಅವರ ಜೀವನಕ್ಕೆಲ್ಲ ಯಾವ ಸೇಫ್ಟಿ ಕೂಡ ಇಲ್ಲ ನೋಡಿ. ನಾವೆಲ್ಲ ಹಾಯಾಗಿ ಮನೆಯಲ್ಲಿ ಮಲಗುತ್ತಾ ಇರ್ತೇವೆ. ಒಂದು ಪೋಸ್ಟ್ ಬಂದಿದೆ, ಪೋಸ್ಟ್ ಪೋಲೆ ನಡ್ತಾರ್ದು ಗೇಟ್ ಬೋರ್ಡ್ ಹಂಚುವೋ ಹುಲ್ಲು ಅಡ ಕುಳ್ಳೆ ಅಯ್ಯ ಹೋಯ್ ಚಾರ್ಲಿ ಪಾಪ ಕಾಯ್ತಾ ಇದ್ದ ನಮ್ಮನ್ನು. ಒಂದು ಡ್ಯಾನ್ಸ್ ಮಾಡೋದು ನೋಡಿ, ತೋರಿಸ್ತೇನೆ. ಚಾರ್ಲಿ ಕುഞ്ഞി, ಚಾರ್ಲಿ ಕುഞ്ഞി, ಚಾರ್ಲಿ ಬಾಬು, ಚಾರ್ಲಿ ಪುಟ್ಟು, ಚಾರ್ಲಿ ಚಾರ್ಲಿ. ನನಗೆ ಸಂತೋಷದಲ್ಲಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಚಾಲೆ ಚಾರ್ಲಿ ಬಲೆ ಹಂಚಿಡೆ ಅಂತು ಆಯ್ತು ಅಲೆ ಹಂಚಿಡೆ ಹೊರತು ತುಲೆ ಕ್ಲಿಯರ ಕೆಟ್ಟು ಗದ್ದ ಆಚೆಯಿಂದ ಬರ್ಲಿಕ್ಕೆ ಹೇಳಿದ್ರು ನಮ್ಮ ಹತ್ರ. ಬಾಯಿ ಬರೋದಿದ್ರೆ ಸಹ ಬುದ್ಧಿ ಉಂಟು ಪಾಪ. ನಿಮಗಿಂತ ಜಾಸ್ತಿ ಅಲ್ಲ, ನಿಮಗಿಂತ ಅಲ್ಲ, ನಿಮಗಿಂತ ಜಾಸ್ತಿ ಬುದ್ಧಿ ಚಾರ್ಲಿಗುಂಟು. ನಿಮ್ಗಿಂತ ಹೇಳಿದ್ ನಮ್ಗಿಂತ 2 ಮಕ್ಕಳಿಗಾದ್ರೂ ಬುದ್ಧಿ ಇಲ್ಲ. ಹೋಗಿ ಚಾರ್ಲಿಗೆ ಬುದ್ಧಿ ಉಂಟು, ಚಾರ್ಲಿಗೆ. ತುಚ್ಚೊಚ್ಚೆ ಲಕ್ 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 ಏ ಖುಷಿ ಇಟ್ಟು ದಾದ ಅಂತ ಗೊತ್ತಾಗ್ದು ಇವಾಗ. ಸ್ಲಿಪ್ಪರ್ ಇಟ್ಟು ನೆಟ್ಟದಿಲೆ ಲಕ್ಕಂಬೆ ಲಕ್ಕಂಬೆ ಲಕ್ಕು ನೀ ಚಪ್ಪಲ್ ತೆಪ್ಪೇನೆ. ಇನ್ನೊಂದು ಗಂಟೆ 12 ಆಯಿತು. ನಾಳೆ ಸ್ಕೂಲ್ ಉಂಟು ಮಕ್ಕಳಿಗೆ. ಜೋಕ್ಲೆಗೆ ಶಾಲೆ ಕೆಲಸ ಉಂಟು ಎಂಕ್ ಇಂದಿರ್ದಾಗದು ಎಂಕ್ ದಾದ ಉಂಟು ನಿನ್ನ ಬೇಲಜ್ಜಿ. ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ನಾಟಕ ಅಂತೂ ಸೂಪರ್ ಆಗಿತ್ತು. ಕತೆ ಒಬ್ಬರಿಗೆ 4 ಜನ ಮಕ್ಕಳು, ಆಸ್ತಿ ವಿಷಯಕ್ಕೆ ಮಕ್ಕಳಿಗೆ ಜಗಳ ಆಗ್ತದೆ. ಆಮೇಲೆ ತಂದೆ ಮಕ್ಕಳೆಲ್ಲ ದೂರ ದೂರ ಆಗ್ತಾರೆ. ಇದು ಎಲ್ಲರ ಹೆಚ್ಚಿನವರ ಲೈಫಲ್ಲಿ ಆಗುವಂತಹ ವಿಷಯ ಅಲ್ಲ, ಅದನ್ನು ನಾಟಕ ಮಾಡಿದ್ದಾರೆ. ಆದರೆ ಒಳ್ಳೇದಾಗಿದೆ ಮಾತ್ರ, ನಾಟಕ ಅಂತೂ ಸೂಪರ್ ಆಗಿದೆ. ಹಾಗೆ ಕಾಮಿಡಿ ಉಂಟಲ್ಲ ಅದರಲ್ಲಿ ಬರೋದು ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು. ನನಗೆ ತುಂಬ ಖುಷಿ ಆಯಿತು. ಮತ್ತು ಕಾಪಿ ಕಾರ್ಡ್ನವರ ಎಲ್ಲ ನಾಟಕ ಕೂಡ ಒಳ್ಳೇದಿರ್ತದೆ. ಹಾಗೆ ನಾಟಕ ನೋಡಿ ಬಂದು. ನಿನ್ನೆ ಸಂಡೇ ಅಲ್ಲ, ನಮಗೆ ಕೂಡ ಮನೆಯಲ್ಲಿ ಕೂತು ಬೋರ್ ಆಗ್ತಾ ಇತ್ತು. ಹಾಗೆ ಹೊರಗಡೆ ಹೋಗುವಾಗ ಮೈಂಡ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದಲ್ಲ, ಹಾಗೆ ನಾವು ಹೋದ್ವಿ. ಹಾಗೆ ಹೋಗಿ ಖುಷಿ ಆಯಿತು. ಹಾಗೆ ವ್ಲಾಗಿಗೆ ಇವಾಗಲೇ ಒಂದು ಲೈಕ್ ಹಾಕಿ. ಯಾಕೆ ಇವಾಗಲೇ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ವಿಡಿಯೋ ನೋಡ್ತಾರೆ ಆಫ್ ಮಾಡಿ ಬಿಡ್ತಾರೆ. ಲೈಕ್ ಹಾಕಲಿಕ್ಕೆ ಕೆಲವರಿಗೆ ನೆನಪಾಗೋದಿಲ್ಲ, ಕೆಲವರು ಬೇಕು ಅಂದರೆ ಹಾಕೋದಿಲ್ಲ. ಅದು ನನಗೆ ಗೊತ್ತುಂಟು ಮಾತ್ರ. ಲೈಕ್ ಹಾಕಿದ ಕೂಡಲೇ ಇವಳಿಗೆ ತುಂಬ ದುಡ್ಡು ಬರ್ತದೆ ಅಂತ ಕೆಲವರೊಂದು ಅನಿಸಿಕೆ ಇರ್ತದೆ. ಇರಲಿ ಹಾಗೆಯ. ಆದರೂ ಕೂಡ ನಾನು ಕೇಳಿದೆ, ಯಾಕೆಂತ ಹೇಳಿದರೆ ನಾವು ಇಷ್ಟು ಕಷ್ಟಪಟ್ಟು ಕ್ಯಾಮರಾ ಹಿಡಿದುಕೊಂಡು ಎಲ್ಲ ಕಡೆಗೆ ಹೋಗುವಾಗ ಕೂಡ, ನಮಗೆ ಒಂದು ಫಂಕ್ಷನಿಗೆ ಹೋಗುವಾಗ ಕೂಡ ನನ್ನ ತಲೆಯಲ್ಲಿ ವ್ಲಾಗ್ ಮಾಡುವ ಅಂತ ನೋಡ್ತಾರಲ್ಲ ಜನರು. ಹಾಗಾಗಿ ನಮ್ಮ ಮೈಂಡಲ್ಲಿ ಅದೇ ಇರ್ತದೆ. ಆದರೆ ನಿಮಗೆ ಒಂದು ಲೈಕ್ ಹಾಕಲಿಕ್ಕೆ ಮನಸ್ಸು ಬರೋದಿಲ್ಲಲ್ಲ, ಅದೊಂದು ದೊಡ್ಡ ವಿಷಯ ಅಂತ ನನಗೆ ಆಗ್ತದೆ ಒಮ್ಮೆ. ನನಗೆ ಅಂತ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ನವರಿಗೆ ಕೂಡ ಯೂಟ್ಯೂಬ್ ಅಂತ ಹೇಳೋದು ಅದು ಮಾಡಿದವರಿಗೆ ಮಾತ್ರ ಗೊತ್ತಿರೋದು ಅದರ ಕಷ್ಟ. ನಾನು ಅಕ್ಕನೊಟ್ಟಿಗೆ ಒಮ್ಮೆ ಹೊರಗಡೆ ಹೋಗಿದ್ದೆ.
ಹೋಗುವಾಗ ನಾನು ಅವಳ ಹತ್ರ ಒಂದು 5 ಮಿನಿಟ್ ಸಹ ಕೊಡಲಿಲ್ಲ ನಾನು ಕ್ಯಾಮರಾ. ಅವಳಿಗೆ ಹಿಡಿಲಿಕ್ಕೆ ಆಗೋದಿಲ್ಲ, ಅವಳು ಹೇಳಿದ್ದು ನನ್ನಿಂದ ಆಗೋದಿಲ್ಲ ಅಂತ. ಸ್ವಲ್ಪ ಸ್ವಲ್ಪ ಅದು ಕೂಡ ಕರೆಕ್ಟಾಗಿ ಮಾಡಲಿಲ್ಲ. ಆಮೇಲೆ ಅವಳೇ ಹೇಳಿದ್ದು, ನೀನು ಎಲ್ಲಿಗಾದರೂ ಹೋದರೆ ಇಡೀ ದಿನ ಕ್ಯಾಮರಾ ಹಿಡಿದುಕೊಂಡಿರ್ತೀಯಲ್ಲ ಹೇಗೆ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ. ಅದು ಕೆಲವರಿಗೆ ನನಗೀಗ ಇವಾಗ ಅಭ್ಯಾಸ ಆಗಿ ಹೋಗಿದೆ, ಕೆಲವರಿಗೆ ಕಷ್ಟ ಅಂತ ಅನಿಸೋರು ಕೂಡ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಒಂದು ಕಷ್ಟಕ್ಕೆ ನೀವು ಲೈಕ್ ಕೊಡುವಾಗ ನಮಗೆ ಕೂಡ ಖುಷಿ ಆಗ್ತದೆ ಅಲ್ವಾ. ನಾವಿವಾಗ ನಮ್ಮ ಮನೆಯ ವಿಷಯ ಆಗಲಿ ಎಲ್ಲವನ್ನು ಓಪನ್ ಆಗಿ ಹೇಳ್ತಾ ಇದ್ದೇವೆ ವಿಡಿಯೋದಲ್ಲಿ. ಕೆಲವರಿಗೆ ಅದು ಇಷ್ಟ ಕೂಡ ಇರೋದಿಲ್ಲ, ನಮ್ಮ ಮನೆ ವಿಷಯ ನಾವು ಯಾಕೆ ಹೇಳೋದು ಆ ಪಬ್ಲಿಕಲ್ಲಿ ಅಂತ. ಆದರೆ ನಾವು ಅದನ್ನು ವ್ಲಾಗ್ ಮಾಡಿ ಹಾಕ್ತಾ ಇದ್ದೇವೆ, ಅವಾಗ ಒಂದು ನೀವು ಲೈಕ್ ಕೊಡಬೇಕಲ್ವಾ. ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ನೆಕ್ಸ್ಟ್ ಗಣೇಶ ಚತುರ್ಥಿ ಬರ್ತದೆ ಅಲ್ವಾ, ಹಾಗೆ ಎಲ್ಲರೂ ಕೂಡ ಅದರ ಒಂದು ಸಂಭ್ರಮದಲ್ಲಿ ಇರ್ಬೋದು. ಹಾಗೆ ನೆಕ್ಸ್ಟ್ ವ್ಲಾಗ್ ಯಾವಾಗ ಅಂತ ಗೊತ್ತಿಲ್ಲ. ನನಗೆ ವ್ಲಾಗ್ ಉಂಟಲ್ಲ, ನನಗೆ ಇಂಟ್ರೆಸ್ಟ್ ಇರುವಾಗ ಮಾತ್ರ ಮಾಡೋದು. ಒಮ್ಮೊಮ್ಮೆ ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವ ಟೈಮಲ್ಲಿ ಕೂಡ ವ್ಲಾಗ್ ಮಾಡೋದೇ ಇಲ್ಲ ನಾನು. ಒಮ್ಮೊಮ್ಮೆ ಇಷ್ಟ ಆಗೋದಿಲ್ಲ, ಒಮ್ಮೊಮ್ಮೆ ಇಷ್ಟ ಆಗ್ತದೆ ವ್ಲಾಗ್ ಮಾಡುವ ಅಂತ ಅವಾಗ ಮಾಡ್ತೇನೆ. ಹಾಗೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.